ಕ್ವಶನ್ ಪೇಪರಲ್ಲಿ ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ಕ್ವಶನ್ ಪೇಪರಲ್ಲಿ 4 ಅಥವಾ 3 ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದ್ರಲ್ಲ ಬೋರ್ಡ್ ಪೇಪರು. ಸೊ ಆ 3 ಪೇಪರಲ್ಲಿ ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇದಾವಲ್ವ. ಸೊ ಆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಅದಾಗಿದ್ದಾದ್ಮೇಲೆ 40th ಕ್ವಶನ್ಸ್ ಇದೆಯಲ್ಲ, ಆ 40ನೇ ಕ್ವಶನ್ ಅನ್ನುವಂಥದ್ದು ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಇರ್ತವೆ, ಅದ್ರ ಬಗ್ಗೆ ಮಾತಾಡೋಣ. ಇದು ಬೋರ್ಡ್ನವರು ಮೊನ್ನೆ ರಿಲೀಸ್ ಮಾಡಿರ್ತಕ್ಕಂಥ ಕೀ ಆನ್ಸರ್ಸ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಇರ್ತದೆ, ಅದ್ರ ಬಗ್ಗೆ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಹೆಣ್ಣು ಅರಿಬಕ್ಕೋಸುಗವೇ ತಮ್ಮಣ್ಣನ ಆಜ್ಞೆಯನ ಮೀರಿ ಕುಂತಿಯ ಚಿನ್ನ ಬದುಕಿದನ್ ಎಂದು ನುಡಿವರ್ ಕುಜನರಾದವರು. ಈ ಪದ್ಯದಲ್ಲಿ ಬರ್ತಾ ಇರ್ತಕ್ಕಂತಹ ಕುಂತಿಯ ಚಿನ್ನ ಅಂದ್ರೆ ಯಾರು ಅಂತ. ಇಲ್ಲಿ ಕುಂತಿಯ ಚಿನ್ನ ಅಂದ್ರೆ ಅರ್ಥ ತಿಳ್ಕೋಬೇಕು ನೀವು. ಏನು ಕುಂತಿಯ ಚಿನ್ನ ಅಂದ್ರೆ? ಚಿನ್ನ ಅಂದ್ರೆ ಏನರ್ಥ? ಮಗ. ಎಸ್, ಗುಡ್, ಮಗ ಅಂತ ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಹಾಗಾದ್ರೆ ಇದು ಕ್ವಶನ್ಗೆ ಅರ್ಥ ಏನಪ್ಪಾ ಅಂದ್ರೆ, ಹೆಣ್ಣಿನ ಆಸೆಗೋಸ್ಕರ ಯಾರಾದ್ರೂ ಒಬ್ಬ ಕುಂತಿಯ ಮಗ ಅಂತಕ್ಕಂಥವನು ಈ ರೀತಿ ಹೆಣ್ಣಿನ ಮೇಲೆ ಇರ್ತಕ್ಕಂಥ ಆಸೆಗೋಸ್ಕರ ಅಣ್ಣನ ಆಜ್ಞೆನೆ ಮೀರ್ಬಿಟ್ನಂತೆ ಅಂತ. ಅದು ಆಪ್ಷನ್ ಎ ಧರ್ಮರಾಯ, ಆಪ್ಷನ್ ಬಿ ನಕುಲ, ಆಪ್ಷನ್ ಸಿ ಅರ್ಜುನ, ನೆಕ್ಸ್ಟು ಭೀಮ ಅಂತ. ಸೊ ಇಲ್ಲಿ ಮಾತಾಡಕೊಳ್ತಿರೋದು ಯಾರ ಬಗ್ಗೆ? ನಾವು ಯಾರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಿದ್ದು, ಈ ವಿಷಯ ನಡೀತಾ ಇದ್ದಿದ್ದು ಅಂದ್ರೆ ಮಾತುಕತೆ ಅನ್ನುವಂಥದ್ದು ನಡೀತಾ ಇದ್ದಿದ್ದು. ದ್ರೌಪದಿ ಯಾರ ಜೊತೆ ಮಾತಾಡ್ತಾ ಇದ್ದಿದ್ದು? ಭೀಮನ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಇದಕ್ಕೆ ಆನ್ಸರ್ ಭೀಮನೇ. ಯಾಕೆಂದ್ರೆ ಅಲ್ಲಿ ದ್ರೌಪದಿ ಮತ್ತು ಭೀಮ ಅನ್ನುವಂಥವ್ರ ನಡುವೆ ಕಾನ್ವರ್ಸೇಷನ್ ನಡೀತಾ ಇರ್ತದೆ. ಸೊ ಹಂಗಾಗಿ ಆನ್ಸರ್ ಭೀಮ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು ಪತಿಭಕ್ತಿಯೋಳ್ ಈ ವನಿತೆಯ ತೆರದಿನ್ ಸತ್ಪಾವನಂ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಈಗ ಇದನ್ನು ಅಷ್ಟೇ ನೋಡಿ. ಆಪ್ಷನ್ ಎ ಎಲ್ಲಾ ಸತಿಯರು ಪುಣ್ಯವತಿಯರೇ, ಅಂದ್ರೆ ಎಲ್ಲಾ ಹೆಂಡತಿಯರು, ಸತಿ ಅಂದ್ರೆ ಇಲ್ಲಿ ಹೆಂಡತಿ ಅಂತ, ಎಲ್ಲಾ ಹೆಂಡತಿಯರು ಪುಣ್ಯವಂತರೇ ಅಂತ. ನೆಕ್ಸ್ಟ್ ಎರಡನೇದು ಸೀತೆಗೆ ರಾಮನಲ್ಲಿ ಹೆಚ್ಚು ಭಕ್ತಿ ಇತ್ತು ಅನ್ನುವಂಥದ್ದು. ಓಕೆನಾ? ಸೀತೆಗೆ ರಾಮನಲ್ಲಿ ಹೆಚ್ಚು ಭಕ್ತಿ ಇತ್ತು ಅಂತ. ಮೂರನೇದು ಸೀತೆ ರಾಮನಲ್ಲಿ ಸದ್ಭಾವನವನ್ನ ಒಳಗೊಂಡಂತಹ ಪುಣ್ಯವತಿ, ಅಂದ್ರೆ ಸೀತೆ ರಾಮನಿಗೆ ಒಂದು ಒಳ್ಳೆಯ ಭಾವನೆ ಅಂತಕ್ಕಂಥದ್ನ ನಾನು ಇಟ್ಕೊಂಡಿದ್ದೇನೆ, ಅವನ ಮೇಲೆ ಒಂದು ಭಯ ಭಕ್ತಿ ನನ್ನ ಗಂಡ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಅವಳು ಹೇಳ್ತಿರ್ತಾಳಲ್ಲ ಯಾವಾಗಲೂ ನಾರ್ಮಲಿ, ರಾಮನನ್ನ ಬಿಟ್ಟು ನನ್ನ ಮನಸ್ಸಿನಲ್ಲಿ ಬೇರೆಯವರಿಗೆ ಜಾಗ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಅದು ಸರಿ ಅಂತ. ನೆಕ್ಸ್ಟ್ ಲಾಸ್ಟ್ ಒನ್ನು ಪತಿಭಕ್ತಿಯಲ್ಲಿ ಸದ್ಭಾವವು ತೃಣಕ್ಕೆ ಸಮಾನ ಅಂತ. ಸೊ ಈ ಆಪ್ಷನ್ ರೈಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಈಗ ಇದಕ್ಕೆ ಆನ್ಸರ್ ಬಂದು ಸೀತೆ ರಾಮನಲ್ಲಿ ಒಂದು ರೀತಿ ಒಳ್ಳೆಯ ಭಾವನೆಯನ್ನ ಹೊಂದಿದ್ಲು ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ನೋಡಿ, ಇದೊಂದು ಪ್ರಶ್ನೆ ಇದೆ. ಶಿಲುಬೆಗೇರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಇದೆ ನಮ್ಮ ಪ್ರಶ್ನೆ. ಮೊನ್ನೆ ಲಾಟ್ ಆಫ್ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಪ್ರಶ್ನೆ ಇದನ್ನ ನೋಡಿದ್ರೆ, ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದ ನರ, ಅವನದು ಇಲ್ಲಿ ಕುತ್ತಿಗೆಯಲ್ಲಿ, ಯಾತನೆಗೋ ನಲ್ವಾತನೆ ನುಡಿದ ಮುಖ ಮುದ್ರೆ ಅನ್ನುವಂಥದ್ದು. ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರ್ತಕ್ಕಂಥ ಜೀಸಸ್ನ ಮುಖದ ಮುದ್ರೆ ಯಾವ ಥರ ಇದೆ ಅಂತ. ಸೊ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಏನು ಅಂದರೆ, ಅವನ ಮುಖ ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತಿದೆ. ಸೊ ಅದು ಸುಮಾರು ಜನ ಶುಭವನ್ನು ನುಡಿಯುವಂತೆ ಅನ್ನುವಂತಹ ಉತ್ತರನ ರೈಟ್ ಅಂತ ಹೇಳಿದ್ರು. ಬಟ್ ಎಲ್ಲೋ ಒಂದು ಕಡೆಗೆ ಬೋರ್ಡ್ ಅವರು ಡಿಸೈಡ್ ಮಾಡಿರೋ ಪ್ರಕಾರ ನಲುಮೆಯ ನುಡಿಗಳು ಅಂದರೆ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದೆ ಅವನ ಒಂದು ಮುಖಚರ್ಯೆ ಅನ್ನುವಂಥದ್ದನ್ನ ಅವರು ಫೈನಲೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎರಡನೇ ಆ ಅನ್ನುವಂಥದ್ದು ರೈಟ್ ಆನ್ಸರ್ ಇದಕ್ಕೆ. ಎಸ್. ಸೊ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಇದೆ. ಇದು ಕೇವಲ ಆ 3 ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂತಹ 3 ಕ್ವಶನ್, ಅಂದ್ರೆ 9 ಕ್ವಶನ್ಸ್ ಬರ್ತಾವಲ್ವ, ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್ ಲೆಸನ್ ಅಲ್ಲಿ ಏನಿದೆ, ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೆ ಹೋದೆ, ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸ್ಕೊಂಡಿದ್ದೇನೆ, ಅಂದ್ರೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಎಂದು ಅಂಗಿಯನ್ನ ಎತ್ತಿ ತೋರಿಸ್ತಾ ಇದ್ದಾನೆ ಅಂತ. ಈ ಸಾಲುಗಳಲ್ಲಿ ಮುದ್ದೇಗೌಡರ ಮೂತ್ರಪಿಂಡದಲ್ಲಿ ಕಲ್ಲಿನ ನಿರ್ವಹಣೆಯ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು? ಕಲ್ಲಿನ ನಿರ್ವಹಣೆಯ ಬಗ್ಗೆ ಜಾಗರೂಕತೆ ಅನ್ನುವಂಥದ್ದು ಕಾಣಿಸ್ತಾ ಇದೆಯಾ, ಅಥವಾ ಭಯಾನ, ಸಂಶಯನ, ಅಥವಾ ಅಜಾಗರೂಕತೆ? ಅಂದ್ರೆ ಅವನು ಏನು ಯಾವ ಥರ ಆನ್ಸರ್ ಹೇಳ್ತಿರೋದು? ಅಜಾಗರೂಕತೆ, ಅಂದ್ರೆ ನೆಗ್ಲಿಜೆನ್ಸಿ ಅನ್ನುವಂಥ ಆನ್ಸರ್ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ಯಾವಾಗ ಏನಾಗುತ್ತೆ, ಬಿಡಮ್ಮ ನಾನು ಎಷ್ಟು ಸಲ ಬೇಕಾದರೂ ಹೊಟ್ಟೆನ ಕುಯ್ಸ್ಕೊಂಡಿದ್ದೀನಿ ನೋಡು ಅಂತ ಅವನು ಅಂಗಿಯನ್ನು ಎತ್ತಿ ತೋರಿಸ್ತಾನೆ. ಅಲ್ಲಿ ಅವನು
ನೆಗ್ಲಿಜೆನ್ಸಿ ಅಂದರೆ ಅಜಾಗರೂಕತೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಇನ್ನೊಂದಿದೆ ನೋಡಿ, 5ನೇದು, ನಾಗರಿಕತೆ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ನಾಗರಿಕತೆಯ ಉನ್ನತೆಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತೆ? ಇದು ಯಾವ ಪಾಠದ ಮೇಲೆ ಬೇಸಿಸ್ ಬಂದಿರತಕ್ಕಂಥದ್ದು? ವಾಲ್ಪರೈ, ಎಸ್ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಬಟ್ ಈ ಪ್ರಶ್ನೆ ಡೈರೆಕ್ಟಾಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಆ ಪಾಠ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಸ್ ಆರ್ ನೋ ಪುನೀತ್? ಸೊ ಹಂಗಾಗಿ ಏನು ಅರ್ಥ ಆಗುತ್ತೆ ಅಂದರೆ, ದೂರದೃಷ್ಟಿ ಒಳನೋಟವಿರುವ ಅಭಿವೃದ್ಧಿ ಆಗಿರುತ್ತೆ. ಅಂದರೆ ಏನು, ಒಂದು ರೀತಿ ತುಂಬ ದೂರದೃಷ್ಟಿ ಅಂದರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು. 2ನೇದು ಮನುಕುಲದ ಪತನ. ಪತನ ಅಂದರೆ ನಾಶ. ನೀವು ಈ ಥರ ಕಾಡನ್ನ ಅದನ್ನು ಪ್ರಕೃತಿ ಸಂಪತ್ನೆಲ್ಲ ನಾಶ ಮಾಡ್ತಾ ಇದ್ರೆ ಮನುಕುಲ ಅನ್ನುವಂಥದ್ದು ನಾಶ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದಂಥ ವಿಜಯ ಪತಾಕೆ. ಇದು ನಾವೆಲ್ಲನೂ ವೀರಾವೇಶದಿಂದ ಹೇಳ್ಕೊಳ್ಳೋದು ಅಂತಂದರೆ, ಕೆಲವರು ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಅದು ಆನ್ಸರ್ ರೈಟ್ ಆಗಲ್ಲ. ಸದೃಢ ಆರ್ಥಿಕತೆಗೆ ಸಹಕಾರಿಯಾಗುತ್ತೆ ಅಂದರೆ ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಆಗ್ಬೋದು ಅಂತ. ಸೊ ಪ್ರಕೃತಿ ನಾಶ ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಅವರು ಏನು ಬಲಿಷ್ಠವಾಗಲ್ಲ, ಇನ್ನೂ ಆರ್ಥಿಕವಾಗಿ ನಷ್ಟ ಆಗತ್ತೆ ನಮ್ಗೆ. ಯಾಕೆ ಅಂತಂದರೆ ಮನುಷ್ಯ ಭೂಮಿ ಮೇಲೆ ಇರಬೇಕು, ಒಳ್ಳೆ ಗಾಳಿ ಬೆಳೆ ಮಳೆ ಎಲ್ಲ ಇರಬೇಕು ಅಂತಂದರೆ, ನಾವು ಚೆನ್ನಾಗಿರ್ಬೇಕು ಅಂತಂದರೆ ಒಳ್ಳೆ ಗಾಳಿ ನೀರು ಬೆಳಕು ಎಲ್ಲ ಬೇಕು. ಸೊ ಅದು ಬೇಕು ಅಂದರೆ ಫಸ್ಟ್ ಪ್ರಕೃತಿ ಬೇಕು. ಸೊ ಹಂಗಾಗಿ ಪ್ರಕೃತಿನೇ ನಾವು ನಾಗರಿಕತೆ ಅನ್ನುವಂಥದ್ದನ್ನ ಹಾಳು ಮಾಡೋಕ್ಕೆ ಹೋದರೆ, ಆ ಪ್ರಕೃತಿನ ನಾಶ ಮಾಡಿದ್ರೆ 100% ನಮ್ಮನ್ನು ನಾವೇ ಏನು ಮಾಡ್ಕೋತೀವಿ, ನಾಶ ಮಾಡ್ಕೋತೀವಿ ಅನ್ನೋದಕ್ಕೆ ಅದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಒಂದು ವೇಳೆ ಅವರಿಗೆ ಆಶ್ರಯ ಎಲ್ಲಿದೆ? ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ, ಅವರ ತಾಳ್ಮೆಗೆ ತಪ್ಪು ಅರ್ಥವನ್ನು ಹಚ್ಚಬಾರ್ದು. ಸೊ ಭಾಷೆಯನ್ನು ಬಿಟ್ಟು ಬದುಕು ಅನ್ನುವಂಥದ್ದು ಇರೋದಿಲ್ಲ. ಲೇಖಕರ ಈ ನುಡಿಯ ಸಂದೇಶ ಏನು ಅಂತ, ಇದು ಕೂಡ ಒಂದು ರೀತಿ ವಿವಾದಾತ್ಮಕವಾದಂಥ ಪ್ರಶ್ನೆ. ಯಾಕೆ ಅಂತಂದರೆ ಸುಮಾರು ಜನ ಆಲ್ರೆಡಿ ಕನ್ನಡಿಗರ ಔದಾರ್ಯ ಅನ್ನೋಂಥ ಪ್ರಶ್ನೆಗೆ ಆ ಉತ್ತರನ ರೈಟ್ ಹಾಕಿದ್ದಾರೆ. ಈ ಭಾಷೆಯನ್ನು ಬಿಟ್ಟು ಬದುಕೋದು ಇರೋದಿಲ್ಲ ಅಂತ. ಅಂದರೆ ಭಾಷೆಗೆ ಸಂಬಂಧಪಟ್ಟ ಹಾಗೇ ಈ ಪಾಠ ಇರೋದ್ರಿಂದ, ಭಾಷೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇರೋದ್ರಿಂದ ಅವರಿಗೆ ಅಂದರೆ ಲೇಖಕರಿಗೆ ಈ ಮಾತು ಹೇಳಲಿಕ್ಕೆ ಮೇಯ್ನಾಗಿ ಇಂಟೆನ್ಷನ್ ಏನು ಅಂತಂದರೆ ಅವರ ಮಾತೃಭಾಷೆ ಬಗ್ಗೆ ಅವರಿಗೆ ಒಂದು ಒಳ್ಳೆ ಭಾವನೆ ಇರೋದ್ರಿಂದ. ಆದ್ದರಿಂದ ಅವ್ರು ಹೇಳ್ತಾ ಇರೋಂಥ ಆನ್ಸರ್ ಏನು ಅಂತಂದರೆ ಮಾತೃಭಾಷೆಯ ಮಹತ್ವಕ್ಕೆ ಸಂಬಂಧಿಸಿದ್ದು ಅಂತ. ಸೊ ಹಾಗಾಗಿ 2ನೇ ಆ ಮಾತೃಭಾಷೆಯ ಮಹತ್ವ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೇ ಲೌಡ್ಲಿ. ಎಸ್. ನೆಕ್ಸ್ಟ್ ಕ್ವಶನ್ ಅನ್ನುವಂಥದ್ದನ್ನ ಗಮನಿಸಿದ್ರೆ 7ನೇ ಪ್ರಶ್ನೆ. ಯಾವ ಪ್ರಶ್ನೆ ಇದೆ? ಏನು ಸ್ವಾಮಿ ಸಾಯೋದಕ್ಕೆ ಹೆದರೋನು ಅಂತ ನಾನು ಅಂತ ತಿಳ್ಕೊಂಡಿದ್ದೀರಾ ನೀವು? ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಗಳು ಯಾರಾದರೂ ಈವರೆಗೂ ಸರ್ವೀಸ್ನ ಮುಗಿಸಿ ರಿಟೈರ್ಡ್ ಆಗಿರೋದನ್ನ ನೀವೇನಾದರೂ ನೋಡಿದ್ದೀರಾ? ಲೈನ್ಮೆನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನ ಸೂಚಿಸ್ತಾ ಇದೆ ಅಂತ. ದುರ್ಗಪ್ಪನು ಏನು ಹೇಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸಾಯಮನ್? ಅಪಾಯಕಾರಿಯಾದಂತಹ ಕೆಲಸ. ಅಂದರೆ ನನ್ನ ಕೆಲಸ ತುಂಬ ಡೇಂಜರಸ್. ಯಾಕೆ ಅಂತಂದರೆ ನಾವು ಒಂದ್ಸಲ ಕಂಬ ಹತ್ತದವರು ಇಳಿತೀವೋ ಇಲ್ಲೋ ಗ್ಯಾರಂಟಿ ಇಲ್ಲ ಅನ್ನೋದು ಅವ್ನು ಹೇಳೋದು. ಯಾಕೆ ಅಂದರೆ ತುಂಬ ಡೇಂಜರಸ್. ಸೊ ಹಂಗಾಗಿ ಸುಲಭದ ಕೆಲಸನೂ ಅಲ್ಲ, ಕಿಡಿಗೇಡಿತನದ ಕೆಲಸನೂ ಅಲ್ಲ, ಕಷ್ಟಕರವಾದಂಥ ಕೆಲಸನೂ ಅಲ್ಲ, ಅಪಾಯಕಾರಿಯಾದಂತಹ ಕೆಲಸ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ಅವರು. ಎಸ್. ನೆಕ್ಸ್ಟ್, ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಾ ಇರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬ್ಯಾಡ್ವೋ ಅಂತ ಹೇಳಿ ಲೇಖಕರ ಈ ಮಾತುಗಳು ಅನ್ನುವಂಥದ್ದು ಕೆಳಗಿನ ಯಾವ ಹೇಳಿಕೆಗೆ ಸೂಕ್ತವಾಗಿದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ. ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ. ಅಲ್ರಿ ನಿಮ್ಮ ಲೈನ್ ಮೇಲೆ ಅವ್ರ ಮರ ಬಿದ್ದೋದ್ರೆ ಅವರು ಎತ್ತಾಗ್ತಾ ಇದ್ದಾರಲ್ಲ ಲೈನ್ ಅಂದರೆ ಲೈನ್ ಕ್ಲಿಯರ್ ಮಾಡೋದಕ್ಕೆ ಮರನ ಕಡ್ದಾಕ್ತಿದ್ದಾರಲ್ಲ. ಸೊ ಅದು ತಪ್ಪು ಅಂತ ನೀವು ಹೆಂಗೆ ಹೇಳ್ತೀರಿ ನಾಗರಾಜ್ ಅಂತೇಳಿ ನಾಗರಾಜ್ನ ಲೇಖಕರು ಪ್ರಶ್ನೆ ಮಾಡ್ತಾ ಇರೋದು. ಹೌದಲ್ವಾ ಇದು ಸಿಚುವೇಶನ್? ಎಸ್ ಆರ್ ನೋ? ಎಸ್. ಸೊ ಹಂಗಿರ್ಬೇಕಾದ್ರೆ ಇಲ್ಲಿ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅನ್ನೋದನ್ನ ಹೇಳ್ತಾ ಇದ್ದಾನ? ಅದಲ್ಲ. ನೆಕ್ಸ್ಟ್, ಮರ ಬೀಳ್ತಲೇ ಇರುತ್ತೆ, ತೆಗಿಯೋದು ನಿಮ್ಮ ಕರ್ತವ್ಯ ಅಂತ ಹೇಳಕ್ ಹೊರಟಿದ್ದಾನ? ಲೈನ್ ಮೇಲೆ ಮರ ಬೀಳೋದು ಸಾಮಾನ್ಯವಾದಂಥ ಸಂಗತಿ ಅನ್ನುವಂಥದ್ದನ್ನ ಹೇಳ್ತಿದಾರ? ಇಲ್ಲ ಲೈನ್ ಮೇಲೆ ಬಿದ್ದ ಮರ ತೆಗಿಯೋದು ತಪ್ಪಲ್ಲ ಅಂತ ಹೇಳ್ತಿದ್ದಾರೆ? ಸೊ ಏನು ಹೇಳ್ತಿರೋದು ನಾಗರಾಜ್ಗೆ ಲೇಖಕರು, ನಿರೂಪಕರು?
ಲೈನ್ ಮೇಲೆ ಬಿದ್ದಂತಹ ಮರ ತೆಗಿಯೋದು ತಪ್ಪಲ್ಲ. ಯಾಕೆ ಅಂತಂದ್ರೆ ಲೈನ್ ಮೇಲೆ ಮರ ಬಿದ್ದಿದ ತಕ್ಷಣ ಕತ್ತರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ಲ. ಈ ಪ್ರಶ್ನೆ ನೋಡಿ, ಸತ್ತಿರೋದು ಇವತ್ತಲ್ಲ ನಾಳೆ, ಇದು ಸ್ವಲ್ಪ ಗೊಂದಲದ ಒಂದು ಪ್ರಶ್ನೆ. ಸೊ ಆಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ತಿರೋದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನುವಂಥ ಪ್ರಾಣಿ. ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರನ್ನ ನೀವು ಇವತ್ತೇ ಮಾಡ್ರಿ ಎಂದು ನುಡಿದಂಥ ನಾಗರಾಜನ ಮಾತಿನಲ್ಲಿ ಇರುವಂಥ ಅರ್ಥ ಏನು ಅಂತ. ಸೊ ಈ ಸಿಚುವೇಶನ್ ಅರ್ಥ ಆಯ್ತಲ್ಲ ಯಾವಾಗ ಆಗಿದ್ದು ಅಂತಂದರೆ, ಕೊಟ್ಟಿಗೆ ಬೀಳಿಸುವಂಥ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಕುರಿಗಳ ಬಗ್ಗೆ ಅಸಡ್ಡೆನ ವ್ಯಕ್ತಪಡಿಸ್ತಾ ಇದ್ದಾರಾ, ಇಲ್ಲ ಜನಗಳಿಗೆ ಅಸಮಾಧಾನ ಆಗ್ತಿದೆಯಾ, ಅಥವಾ ಆತಂಕ ಪಡೋದು ಅಗತ್ಯ ಇಲ್ಲ ಅಂತನಾ, ಅಥವಾ ನಾಗರಾಜನ ಒಂದು ಉಡಾಪೆ ಮಾತ ಅಂತ. ಉಡಾಪೆ ಅಂತಂದರೆ ನೆಗ್ಲಿಜಿಬಲ್ ಆನ್ಸರ್. ಸರ್ ನಮ್ದು ಈ ಥರ ಕೊಟ್ಟಿಗೆ ಬೀಳಿಸ್ಬಿಟ್ಟಿದೆ ಅಂತಂದ್ರೆ ಅವನೇನಂತ ಆನ್ಸರ್ ಕೊಡ್ತಿದ್ದಾನೆ ಲಾವಣ್ಯ, ಉಡಾಫೆಯಿಂದ ಅಂತಂದ್ರೆ ಏನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ಯಾಕೆಂದ್ರೆ ಹಂಗೆ, ಅದಕ್ಕೋಸ್ಕರ ನಾಗರಾಜಂದು ಒಂಥರ ಉಡಾಪೆ ಮಾತು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ವಲ್ಲಭೆಯೇ ಬರವೇನು, ಇದು ಮೊದಲನೇ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು ಪದ್ಯದ್ದು. ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಇರುಳೇಕೆ ಬಂದೆ ಲತಾಂಗಿ ಹೇಳೆಂದ ಅಂತ. ಅಂದರೆ ಫಸ್ಟ್ ಅದರದ್ದು ಅರ್ಥ ಮಾಡ್ಕೊಳ್ಳಿ ನೀವು. ಅವಳು ಅವನ ಕೋಣೆಗೆ ಬರ್ತಾಳಲ್ವಾ, ಸೊ ಆ ಸಂದರ್ಭದಲ್ಲಿ ಅವನು ಹೇಳ್ತಾ ಇರ್ತಕ್ಕಂಥದ್ದು ವಲ್ಲಭೆಯೇ ಬರವೇನು, ವಲ್ಲಭೆ ಅಂದರೆ ಹೆಂಡತಿ. ಸೊ ನೀನು ಈ ಸಂದರ್ಭದಲ್ಲಿ ಯಾಕೆ ಬಂದಿದ್ಯಾ, ನಿನ್ನ ಮುಖದಲ್ಲಿ ಏನೋ ಸಮಸ್ಯೆ ಕಾಣಿಸ್ತಿದೆಯಲ್ಲ, ಏನೋ ಒಂದು ರೀತಿ ಬೇಜಾರಾದಂಗೆ ಆಗ್ತಿದೆಯಲ್ಲ, ಅದಕ್ಕೆ ಕಾರಣ ಏನು ಏಳು ಲತಾಂಗಿ ಅಂತ. ಅವನ ಹೆಂಡತಿಯನ್ನು ಪ್ರೀತಿಯಿಂದ ಲತಾಂಗಿ ಅಂತ ಅವ್ನು ಕರಿತಾ ಇರ್ತಕ್ಕಂಥದ್ದು. ಯಾಕೆ ಬಂದಿದೆ, ಏನು ನಿನ್ನ ಮುಖದಲ್ಲಿ ಏನೋ ಒಂದು ರೀತಿ ಸಮಸ್ಯೆ ಕಾಣಿಸ್ತಿದೆಯಲ್ಲ, ಏನೋ ಆತಂಕ ಕಾಣಿಸ್ತಿದೆಯಲ್ಲ ಅಂತ ಹೇಳಿದಾಗ, ಹೀಗೆ ದ್ರೌಪದಿಯನ್ನು ಪ್ರಶ್ನೆ ಮಾಡಿದವ್ರು ಯಾರು ಅಂತ ಪ್ರಶ್ನಿಸ್ತಾ ಇರೋದು. ಸೊ ಅದರಲ್ಲಿ ಭೀಮ, ಅರ್ಜುನ, ಯಮಸುತ, ಕೀಚಕ. ಇಲ್ಲಿ ಯಮಸುತ ಅಂದರೆ ಯಮಧರ್ಮರಾಜನ ಮಗ ಅಂತಂದ್ರೆ, ಅಂದರೆ ಯಾರಿಲ್ಲಿ ಧರ್ಮರಾಯ ಅಂತ ಅರ್ಥ. ಸೊ ಅದಕ್ಕೆ ಕುಂತಿ 5 ವರಬಲಗಳನ್ನು ಪಡ್ಕೊಂಡು ಒಬ್ಬೊಬ್ಬರು ಮಗುನ ಪಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಇಲ್ದಿದ್ರೆ ನೋಡಿ, ಇಲ್ಲಿ ಯಮಸುತ ಈ ಥರದನ್ನು ಕೊಟ್ಟರು, ಈ ಪದನ ಹೇಳೇ ಇಲ್ಲ ಮೇಷ್ಟ್ರು ಅನ್ಬೇಡಿ, ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಸೊ ಅವರಿಬ್ಬರದು ಕಾನ್ವರ್ಸೇಷನ್ ನಡೆದಿದ್ದೇ ಭೀಮ ಮತ್ತು ದ್ರೌಪದಿಯ ಮಧ್ಯೆ ಆಗಿರೋದ್ರಿಂದ, ಸೊ ಅಲ್ಲಿ ಅವಳು ಮಾತಾಡ್ತಾ ಇರೋದು ಯಾರ ಜೊತೆಲಿ, ಭೀಮನ ಜೊತೆನೆ. ಸೊ ಹಂಗಾಗಿ ಭೀಮ ರೈಟ್ ಆನ್ಸರ್. ಅರ್ಥ ಆಯ್ತಾ ದೀಪ, ಈ ಕಡೆ ಕೇಳಿಸ್ಕೋಬೇಕು. ನೆಕ್ಸ್ಟ್, ಬಸುರ ಬಗೆವೆನು, ಕೀಚಕನು ನಸು ಮಿಸುಕಿದೊಡೆ, ವೈರಾಟ ವಂಶದ ಹೆಸರ ತೊಡೆಯುವೆನು, ನಮ್ಮನ್ ನರಿದೊಡೆ ಕೌರವ ರಜವ ಕುಸಿರದಿರುವೆನ್. ಇಲ್ಲಿ ನಮ್ಮನ್ನು ಅಂತ ಹೇಳ್ತಾ ಇರೋದು ಯಾರನ್ನ ಅಂತ ಅಂದರೆ, ಅವನೇನಾದರೂ ನನ್ನ ಮೇಲೆ ಯುದ್ಧಕ್ಕೆ ಬಂದು ಅವರೇನಾದರೂ ಗಲಾಟೆ ಮಾಡಿದ್ರೆ, ಇದು ಲಾಸ್ಟಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾರು ಹೇಳ್ತಾ ಇರ್ತಕ್ಕಂಥದ್ದು, ಭೀಮ ಯಾರಿಗೆ, ದ್ರೌಪದಿಗೆ ಒಂದು ಅವಳಿಗೆ ಪ್ರಾಮಿಸ್ ಮಾಡ್ತಾ ಇರೋದು, ನೀನು ಭಯ ಪಡಬೇಡ, ನಾನು ಅವ್ರನ್ನ ಹೊಡಿತೀನಿ ಅಂತ. ಅರ್ಥ ಆಯ್ತಲ್ಲ. ಅವರೇನಾದರೂ ಯಾರನ್ನ, ಕೀಚಕನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಬಸಿರೋ ಬಗೆವನ್, ಅವನ ಕೀಚಕನ ಹೊಟ್ಟೆಯನ್ನು ಬಗೆದು ಅವನ್ನೇನು ಮಾಡ್ತೀನಿ, ನಾನು ಸಾಯಿಸ್ತೀನಿ. ಅವನ್ನೇನಾದರೂ ಸಾಯಿಸಿದ್ದಾರೆ ಅಂತೇಳಿ ಅವ್ರ ಮಾವ ಆಗ್ಬೇಕಲ್ಲ, ವೈರಾಟ ವಂಶದ ರಾಜ ವಿರಾಟ್ ರಾಯ, ಅವನೇನಾದರೂ ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ಅವರನ್ನು ಸಹ ನಾನೇನು ಮಾಡ್ತೀನಿ, ಸಂಹಾರ ಮಾಡ್ತೀನಿ. ಅವನೇನಾದರೂ ಕೌರವರಿಗೇನಾದರೂ ಒಂದು ವೇಳೆ ಸುದ್ದಿಯನ್ನು ತಲುಪಿಸಿ, ಕೌರವ ರಜ ಅಂದರೆ ಕೌರವರ ಗುಂಪು, ಅಂದರೆ ಕೌರವರು ಏನು 101 ಜನ ಇದ್ದಾರೆ, ಅವ್ರ ಸೈನ್ಯ ಸಮೇತ ಏನಾದರೂ ನನ್ನ ಮೇಲೆ, ರಜಾ ಅಂದರೆ ಇಲ್ಲಿ ಗುಂಪು ಅಂತ, ಅವರೇನಾದರೂ ನನ್ನ ಮೇಲೆ ಬಂದರೆ ಖಂಡಿತ ಅವ್ರನ್ನೂ ನಾನು ಏನು ಮಾಡ್ತೀನಿ, ಸಾಯಿಸ್ತೀನಿ, ಅವ್ರನ್ನೂ ಯುದ್ಧದಲ್ಲಿ ಸೋಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾನೆ. ಇಲ್ಲಿ ನಮ್ಮನ್ನು ಅಂತ ಹೇಳ್ತಾ ಇರೋದು ಯಾರನ್ನ, ನಮ್ಮನ್ ಅರಿದೊಡೆ, ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಅಂತ ಹೇಳ್ತಿದ್ದಾನೆ. ಯಾರ ಬಗ್ಗೆ ಮಾತಾಡ್ತಿರೋದು ಅವನು, ನಾವು ಅಂದರೆ ಯಾರನ್ನ ಹೇಳ್ಕೊತಿದ್ದಾನೆ ಇಲ್ಲ ಅವನು, ಯಾರ ಬಗ್ಗೆ, ಪಾಂಡವರ ಬಗ್ಗೆನೇ ಹೇಳ್ತಾ ಇರೋದು. ಸೊ ದೇವತೆಗಳು, ಯಾದವರು, ಕೌರವ್, ನೀವೇನು ಮಾಡ್ಕೋತೀರಿ ಅಂದರೆ ಇದು ಅರ್ಥ ಆಗ್ದಿರಾ ದೇವತೆಗಳ ಬಗ್ಗೆ ಮಾತಾಡ್ತಾವನು ಸರ್ ಅಥವಾ ಬೇರೆಯವ್ರ ಬಗ್ಗೆ ಅಂತ, ಅವನ ಬಗ್ಗೆ ಅವನು ಹೇಳ್ಕೊತಾ ಇರೋದು. ಏನಂತ ಅಂದರೆ ನೋಡಿ, ಕೀಚಕ ಏನಾದರೂ ಬಂದರೆ ಅವ್ನು ಸಾಯಿಸ್ತೀನಿ, ಒಂದು ವೇಳೆ ಕೀಚಕ ಬಂದ ಅಂತ ವಿರಾಟ್ ರಾಜ ಬಂದರೆ ಅವ್ರನ್ನೂ ಹೊಡಿತೀನಿ. ಅದಾಗಿದ್ದಾದ್ಮೇಲೆ ಅವರು ಸುಮ್ಮನೆ ಇರ್ತಾರೆ, ಕೌರವರಿಗೆ ವಿಷಯ ತಿಳಿಸ್ತಾರೆ, ಅವ್ರು ಯುದ್ಧಕ್ಕೆ ಬರ್ತಾರೆ, ಅವ್ರೇನಾದರೂ ನಮ್ಮ ಮೇಲೆ ಬಂದರೆ ಅವ್ರನ್ನೂ ಸಾಯಿಸ್ತೀವಿ, ನಮ್ಮನ್ನ ಅಂತ ಅವ್ನು ಸೇರಿಸ್ಕೊತಾ ಇರೋದು. ಸೊ ಅವ್ನು ಯಾರ ಮೇಲೆ ಅಂತ ಹೇಳ್ಕೊತಿದ್ದೆ ಅಂದರೆ, ಪಾಂಡವರ ಮೇಲೆ ಯುದ್ಧಕ್ಕೆ ಬಂದರೆ ವಿನಾಕಾರಣ ಖಂಡಿತ ನಾನು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅನ್ನುವಂಥ ವಿಷಯನ ಹೇಳ್ತಿದ್ದಾನೆ. ಹಾಗಾಗಿ ಪಾಂಡವರು ಅನ್ನುವಂಥ ಆನ್ಸರ್ ರೈಟ್ ಆನ್ಸರ್. ನೆಕ್ಸ್ಟ್, ಯಮ ಸುತಂಗರಹುವೆನೆ ಧರ್ಮ ಕ್ಷಮೆಯ ಗರ ಒಡದಿಹುದು, ಪಾರ್ಥನೋ ಮಮತೆಯುಳ್ಳವನ್ ಎಂಬೆನೆ ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನೋ. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನಂತ ಚಿಂತೆ ಮಾಡ್ತಿದ್ದಾಳೆ ಅಂತ. ಸೊ ಲಾಸ್ಟಲ್ಲಿ ನೋಡಿ, ಇಲ್ಲಿ ನೀವು ಚೇಂಜ್ ಆಗಿರ್ತದೆ ಕ್ವಶನು. ಇದೇ ಕ್ವಶನನ್ನು ಇನ್ನೊಂದು ಥರನೂ ಕೇಳ್ಬಿಡ್ಬೋದು ಅವರು.
ಸೊ ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಅವ್ರು ಏನು ಪ್ರಶ್ನೆನ ಕೇಳ್ತಿದ್ದಾರೆ ಅಂತ, ಯಮಸುತ ಅಂದರೆ ಯಾರನ್ನಪ್ಪ? ಈ ಪ್ರಶ್ನೆಗೆ ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಸರಿಯಾಗಿ ಬರ್ದಿಲ್ಲ ನೀವು ಉತ್ತರ ಬರೀಬೇಕಾದ್ರೆ 4 ಮಾರ್ಕ್ಸ್ ಕ್ವಶನಲ್ಲಿ. ಯಮಸುತಂಗ್ ಅರಹುವೆನೆ ಅಂದರೆ ಯಮಸುತ ಅಂದರೆ ಧರ್ಮರಾಯನಿಗೆ ಹೋಗಿ ಹೇಳೋಣ ಅಂತಂದರೆ ಖಂಡಿತ ಅವನಿಗೆ ಧರ್ಮ ಅನ್ನೋ ಕ್ಷಮೆ ಅನ್ನುವಂಥ ಗ್ರಹ ಇಟ್ಕೊಂಡ್ಬಿಟ್ಟಿದೆ. ಇನ್ನು ಪಾರ್ಥ ಅಂದರೆ ಅರ್ಜುನನ್ಗೆ ಹೇಳಕ್ಕೆ ಹೋದರೆ ಅವನು ಅವರ ಅಣ್ಣನ ಆಜ್ಞೆನ ಬಿಡೋದಿಲ್ಲ. ಹಾಗಾಗಿ ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನು ಅಂತ ಚಿಂತೆ ಮಾಡ್ತಿದ್ದಾಳೆ. ಸೊ ಧರ್ಮರಾಯ ಇಸ್ ಈಕ್ವಲ್ ಟು ಯಮಸುತ. ಅರ್ಥ ಆಯ್ತಲ್ಲ? ಸೊ ಏನು ಹೇಳಕ್ ಹೊರಟಿದ್ದಾರೆ? ಧರ್ಮ ಪರಿಪಾಲನಾ ನಿರತ ಅಂತ ಹೇಳ್ತಾ ಇದ್ದಾಳ. ತನ್ನ ಮೇಲೆ ಮಮತೆ ಉಳ್ಳವನು, ಪ್ರೀತಿಯನ್ನ ಹೊಂದಿರ್ತಕ್ಕಂಥವನು ಅಂತ ಹೇಳ್ತಿದ್ದಾಳ, ಅಥವಾ ಅರ್ಜುನನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾಳ. ಧರ್ಮ ಮತ್ತು ಕ್ಷಮೆ ಅನ್ನುವಂಥ ದೆವ್ವ ಅವನಿಗೆ ಹಿಡ್ಕೊಂಡಿದೆ ಅಂತ ಹೇಳ್ತಿದ್ದಾಳ. ಧರ್ಮ ಮತ್ತು ಕ್ಷಮೆಯ ದೆವ್ವನೇ. ಯಾಕೆಂದ್ರೆ ಇಲ್ಲೇ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಧರ್ಮ ಕ್ಷಮೆಯ ಗರ ಮೀನ್ಸ್ ದೆವ್ವ ಅಂತ. ಸೊ ಹಿಡ್ಕೊಂಡಿದೆ ಅವನಿಗೆ ಅಂತ ಅವಳು ಹೇಳ್ತಿರ್ತಕ್ಕಂಥದ್ದು. ಅವನು ನನಗೆ ಹೆಲ್ಪ್ ಮಾಡಲ್ಲ ಅನ್ನುವಂಥದ್ದು ಅವಳ ಒಂದು ವಾದ. ಸೊ ನೆಕ್ಸ್ಟ್ ಕ್ವಶನ್, ಅರಸಿ ಬಿಡು ಕಾತಿಯನ್ನ. ಇಲ್ಲಿ ಕಾತಿ ಅಂತಂದ್ರೆ ಕೋಪ ಅಂತ ಅರ್ಥ. ನಾನು ಹೇಳಿದಾಗ ಪದಗಳು ಸ್ವಲ್ಪ ಹಳೆಗನ್ನಡದು ಗೊತ್ತಿಲ್ಲ ಅಂತಂದ್ರೆ ಬರ್ಕೊಡಿ. ಅಲ್ಲಿ ಅರಸಿ ಬಿಡು. ಅರಸಿ ಅಂದ್ರೆ ರಾಣಿ ನೀನು ಕೋಪ ಮಾಡ್ಕೋಬೇಡ, ಬಿಡು. ವಿಸ್ತರಿಸಲೇಕೆ ಅಣ್ಣನ ಆಜ್ಞೆಯ ಗೆರೆಯಂ ದಾಂಟಿದೆನು. ನೀನು ಭಯ ಪಡಬೇಡ. ಲಾಸ್ಟಲ್ಲಿ ಭೀಮ ಹೇಳ್ತಾ ಇರ್ತಕ್ಕಂಥದ್ದು ಅರ್ಥ ಆಯ್ತಲ್ಲ? ಸೊ ಏನಂತ ಹೇಳ್ತಿದ್ದಾನೆ ಅಂತಂದ್ರೆ, ನೋಡು ರಾಣಿ ನೀನು ಭಯ ಪಡಬೇಡ ಅಂದ್ರೆ ದ್ರೌಪದಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಅಣ್ಣನ ಗೆರೆನ ದಾಟಬಾರ್ದು ಅಂತಿದ್ದೆ ನಾನು. ಧರ್ಮರಾಯ ಹೇಳಿರ್ತಕ್ಕಂಥದ್ದನ್ನ ಅಂದ್ರೆ ಅವನು ಹೇಳಿರ್ತಾನಲ್ಲ, ಆಯುಧಗಳನ್ನ ಮುಟ್ಟಬಾರ್ದು ಅಜ್ಞಾತವಾಸ ಮುಗಿಯೋವರೆಗೂ ಅಂತ. ಮುಟ್ಟಬಾರ್ದು ಅಂತ ಅನ್ಕೊಂಡಿದ್ದೆ, ಅಣ್ಣನ ಹಾಕಿರೋ ಗೆರೆಯನ್ನು ದಾಟಬಾರ್ದು ಅನ್ಕೊಂಡಿದ್ದೆ. ಈಗ ದಾಟ್ಬಿಟ್ಟಿದ್ದೀನಿ ಬಿಕಾಸ್ ಆಫ್ ನಿನಗೋಸ್ಕರ ಅಂತ. ಅರ್ಥ ಆಯ್ತಲ್ಲ? ನಿನಗೋಸ್ಕರ ಅಂತ. ದಾಂಟಿದೇನು ಹೀಗೆ ಅಂದ ನಾ ಭೀಮ. ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥ ಏನು, ಅವನು ಏನು ಹೇಳಕ್ ಹೊರಟಿದ್ದಾನೆ ಅಂತ. ಇದು ಪ್ರತೀಕಾರದ ಪ್ರತಿಜ್ಞೆ ಅಂತ, ಅಥವಾ ಭೀಮನ ಕೋಪ ಕಾಣಿಸಿದ್ಯಾ, ಭೀಮನ ಹುಸಿ ಕೋಪ ಕಾಣಿಸಿದೆ, ಭೀಮನ ಅಸಹಾಯಕತೆ ಕಾಣಿಸಿದೆ. ನೋಡಿ, ಈ ತರದ ಪ್ರಶ್ನೆ ಬಂದ್ರೇನೆ ನಿಮಗೇನಾಗೋದು ಸ್ವಲ್ಪ ತಲೆ ಎಸ್ ಒಂದು ರೀತಿ ಆನ್ಸರ್ ಕೊಡೋಕ್ಕಾಗಲ್ಲ. ಎರಡೆರಡು ಉತ್ತರಗಳು ಕರೆಕ್ಟ್ ಅಂತ ಅನ್ನಿಸ್ತಾ ಇರ್ತದೆ ನಮಗೆ. ನೋಡಿ, ಇಲ್ಲಿ ಅವನು ಹೆಂಡತಿನ ಸಮಾಧಾನ ಪಡಿಸೋದ್ರ ಜೊತೆಗೆ, ಯಾಕೆಂದ್ರೆ ಹಿಂದಿನ ಪ್ಯಾರದಲ್ಲಿ ಹೆಂಡತಿ ಬೈತಾಳ ಅವನಿಗೆ. ಅರ್ಥ ಆಯ್ತಲ್ಲ? ನೀವೇನಕ್ಕೆ ಗಂಡಂದ್ರು 5 ಲೋಕದ ಗಂಡಂದ್ರು ಅವರೇ ಅಂತ ಹೇಳ್ತಾರೆ. ಸೊ ಅಂತೆಲ್ಲ ಹೇಳ್ತಾಳಲ್ವ ಅವಳು. ಸೊ ಅದಕ್ಕೋಸ್ಕರ ಅವ್ನು ಏನು ಮಾಡೋದು ಅಂತಂದರೆ, ಅವನಿಗೆ ಇಷ್ಟ ಇಲ್ಲದೆ ಇದ್ರು ಭೀಮ ಎಲ್ಲೋ ಒಂದು ಕಡೆಗೆ ಹೆಂಡತಿಗೋಸ್ಕರ ನಾನು ಈ ಕೆಲಸ ಮಾಡ್ತೀನಿ ಅಂತ ಒಪ್ಕೋತಾನ ಅವನು. ಸೊ ಆದ್ದರಿಂದ ಇಲ್ಲಿ ಭೀಮ ಅವನು ಪ್ರತೀಕಾರದ ಪ್ರತಿಜ್ಞೆ ಮಾಡ್ತಾ ಇರೋದು, ಹೆಂಡತಿಗೆ ಭಾಷೆ ಕೊಡ್ತಾ ಇರೋದು. ಏನು ಪ್ರತೀಕಾರ ಅಂದರೆ ಅವನಿಗಿದ್ದಂಥ ಕೋಪ, ಹೆಂಡತಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರಲ್ಲ, ಅದೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಆ ಶತ್ರುಗಳಿಗೆ ನಾನು ಬುದ್ಧಿನ ಕಲಿಸ್ತೀನಿ, ಯು ಡೋಂಟ್ ವರಿ ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಅವನ ಪ್ರತಿಜ್ಞೆ ಕಾಣಿಸ್ತಾ ಇದೆ ಅಲ್ಲಿ, ಕೋಪ ಅನ್ನೋದಕ್ಕಿಂತ. ಒಂದು ವೇಳೆ ಇದೇ ಇಲ್ದಿದ್ರೆ ಆವಾಗ ಕೋಪ ಕರೆಕ್ಟ್ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಆಪ್ಷನ್ ಇಲ್ದ ಅಂದಿದ್ರೆ. ಸೊ ನೋಡ್ಕೋಬೇಕು ನೀವು, ಸತ್ಯಕ್ಕೆ ತುಂಬ ಹತ್ರ ಆಗಿರೋಂಥದ್ದನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ಬಸಿರ ಬಗೆವನು ಕೀಚಕನ್ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆಯುವೆನ್ ಕೌರವ ರೊಜ ಕುಸುರಿದೊಡೆ. ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥ ಏನು? ದ್ರೌಪದಿಯ ರಕ್ಷಣೆ ಭೀಮನ ಪ್ರತಿಜ್ಞೆ. ಇದೇ ಪ್ರಶ್ನೆ ಬೇರೆ ಇನ್ನೊಂದು ಪ್ರಶ್ನೆ ಬಂದಿತ್ತು, ಬಟ್ ಅದರಲ್ಲಿ ಆಪ್ಷನ್ಸ್ ಈಗ 5ನೇದೋ 6ನೇದೋ ಕ್ವಶನ್ ನಾವು ನೋಡಿದಾಗ ಸೇಮ್ ಕ್ವಶನು, ಬಟ್ ಆಪ್ಷನ್ಸ್ ಬೇರೆ ಇತ್ತು. ಅರ್ಥ ಆಯ್ತಲ್ಲ ಹೇಳ್ತಾರಂತ. ಸೊ ಒಂದೇ ಕ್ವಶನ್ನ ಬೇರೆ ಬೇರೆ ಥರ ಕೇಳ್ಬೋದು ಅಂತ. ಸೊ ಅದಕ್ಕೋಸ್ಕರನೇ ಈ ಥರದ್ದು ಮಾಡಿರೋದು. ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಒಂದ್ಸಲ. ಸೊ ಏನಾದರೂ ಮಾಡಿ ಆ 7, 9 ಮತ್ತು 5 ಈ 3 ಕ್ವಶನ್ಸ್ ಇದಾವಲ್ವಾ, 10ರಲ್ಲಿ 3ಕ್ಕೆ 3 ತಗೊಳ್ಲೇಬೇಕು ಕಂಪಲ್ಸರಿ. ಸೊ ಮೋಸ್ಟ್ ಆಫ್ ದ ಟೈಮ್ ಸೊ ಇದೇ ಕ್ವಶನ್ಸಿಂದ ಅವರು ನಿಮಗೆ ಎಕ್ಸಾಮಲ್ಲಿ ಕೊಡುವಂಥ ಚಾನ್ಸಸ್ ಇರ್ತವೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆದ್ದರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೀವು ಉತ್ತರಗಳನ್ನು ಒಂದು ಸಲ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನ ನೋಡಿಬಿಟ್ರೆ ತಪ್ಪು ಬರೆಯಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಲಾಸ್ಟ್ ಇಯರ್ 2 ಕ್ವಶನ್ನು ಕರೆಕ್ಟಾಗಿ ಬರೆದಿದ್ರು, 3ನೇ ಕ್ವಶನ್ ರಾಂಗ್ ಮಾಡಿಬಿಟ್ಟಿದ್ರು. ಈ ಸಲ ಅದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡಿರೋದು. ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ನಿಮ್ಮ ಚಿತ್ತ 100 ರಥ ಅಂತ, 100 ಕಡೆ ನಂದು ಇರ್ಬೇಕು ಸರ್ ಮಾರ್ಕ್ಸ್ ಅಂತ. 80 ಔಟ್ ಆಫ್ 80 ತಗೊಂಡ್ರೆ 100% 20 ಔಟ್ ಆಫ್ 20 ಬರುತ್ತೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಇಲ್ಲಿ ದ್ರೌಪದಿಯ ರಕ್ಷಣೆ ಭೀಮನ ಪ್ರತಿಜ್ಞೆನ ಹೇಳ್ತಾ ಇದೆ ಅಂತ, ಇದಕ್ಕೆ ಉತ್ತರ ಅನ್ನುವಂಥದ್ದು. ನೆಕ್ಸ್ಟ್ 15th ಕ್ವಶನ್ ಅಂತ ನೋಡಕ್ ಹೋದ್ರೆ, ಕಾಲಯಮ ಕೆರಳಿದೊಡೆ
ಮುರಿವೆನ್ ಎಚ್ಚಾಳ್ತನದಳ್ ಒಬ್ಬರನ್ನ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳಿಗೆ ಅಳುಕಿರಲ್ ತೋಳ ಹೊರೆ ನಿಮಗೇಕೆ ಭೂಮಿಪಾಲ ವಂಶದೊಳ್ ಉದಿಸಲೇತಕ್ಕೆ ಕೂಳಗೇಡಿಗೊಂಡಲ ಹೊರೆಯವಿರಿ ಎಂದು ಅಳಿದಲ್ ಇಂದುಮುಖಿ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಆ ಪದ್ಯ. ಇವೆಲ್ಲ ಪ್ರಶ್ನೆಗಳು ಹೊಸದು, ನಿಮಗೆ ಎಕ್ಸಾಮ್ ಇದರಲ್ಲಿ ಪೇಪರಲ್ಲಿ ಇಲ್ಲ ಅದು. ಸೊ ಬೇರೆ ಕ್ವಶನ್ಸ್ ಇನ್ನೂ ಜಾಸ್ತಿ ಇದಾವೆ, ಇನ್ನೂ ಒಂದು 40 ಕ್ವಶನ್ ಇರ್ಬೋದು ಅನ್ಕೋತೀನಿ ನಾನು. ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಸೊ 100% ಐ ಆಮ್ ಶೋರ್ ಇದೇ ಪ್ರಶ್ನೆಗಳಲ್ಲಿ ನಿಮ್ಗೆ ಆ 7, 5 ಮತ್ತು 10 ಕ್ವಶನ್ಸ್ ಅನ್ನುವಂಥದ್ದು ಇದ್ದೇ ಇರ್ತದೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಿದ್ದೆ ಕಣ್ಣಲ್ಲಿ ಕೇಳಿದ್ರು ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕು. ಅರ್ಥ ಆಯ್ತಲ್ಲ ಹೇಳ್ತಾರದು. ಅದಕ್ಕೆ ಈಗ ನಂದು ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ನ್ಯೂ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಒಂದಿದೆ, ಇದನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ನ್ಯೂ ಕ್ವಶನ್ಸ್ 40th ಕ್ವಶನ್ಸ್ ಅದೊಂದು PDF ಇದೆ, ಅದೊಂದು ಎಲ್ಲ ಲೆಸನ್ಸ್ದು ಒಂದು 20 ಕ್ವಶನ್ಸ್ ಇರ್ಬೋದು, ಅದರಲ್ಲೇ ಬರ್ಬೋದು ಅಂತ. ಅರ್ಥ ಆಯ್ತಲ್ಲ. ಅದು ಮತ್ತು ಮ್ಯಾಚ್ ದಿ ಫಾಲೋಯಿಂಗ್ ಅನ್ನುವಂಥದ್ದು ಒಂದು 5-6 ಮ್ಯಾಚ್ ದಿ ಫಾಲೋಯಿಂಗನ್ನು ಸೊ ನಾವು ಮಾಡಿಸೋಣ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದರೆ ಅಲ್ಲೇ ರಿಪೀಟ್ ಆಗುತ್ತೆ. 100ಕ್ಕೆ 100 ಗ್ಯಾರಂಟಿ ಇರಬೇಕು. ಅರ್ಥ ಆಯ್ತಲ್ಲ. ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ 4 ಮಾರ್ಕ್ಸ್ ಕ್ವಶನ್ಸು 2, 3 ಅವೆಲ್ಲ ಅಟೆಂಡ್ ಮಾಡ್ತಿರ್ತೀರಿ. ಎಡುವುದಿಲ್ಲೇ ಕಾಲಯಮ ಕೆರಳಿದೊಡೆ ಮುರಿವೆನ್ ಎಚ್ಚಾಳ್ ಅಂದರೆ ಇವನು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಯಮಧರ್ಮರಾಜನು ನಿಮ್ಮ ಮುಂದೆ ಭಯ ಪಡ್ತಾನಂತೆ. ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ ದ್ರೌಪದಿ? ಪಾಂಡವರ ಬಗ್ಗೆ ಹೇಳ್ತಿದ್ದಾಳೆ. ಕಾಲಯಮ ಕೆರಳಿದೊಡೆ ಮುರಿವೆನ್ ಎಚ್ಚಾಳ್ತನದಲ್ಲಿ ಅಂದರೆ ಕಾಲಯಮ ಅನ್ನುವಂಥವ್ನು ಯಮಧರ್ಮರಾಜ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಗಡಗಡಗಡ ಅಂತ ಅವ್ನು ನಡುಕ್ತಾನೆ. ಅಷ್ಟು ಶಕ್ತಿ ಇದೆಯಂತೆ ನಮ್ಮ 5 ಜನ ಗಂಡಂದ್ರಿಗೆ, ಅಂದರೆ ನಿಮಗೆ ಪಾಂಡವರಿಗೆ. ಆದರೆ ನನ್ನೊಬ್ಬಳನ್ನ ನೀವೇನು ಮಾಡೋಕ್ಕಾಗಲಿಲ್ಲ, ಆಳಕ್ಕಾಗ್ಲಿಲ್ವಲ್ಲ ಪಾಪಿಗಳರ. ಈ ನೀವೇನಕ್ರೋ ಇರೋದು ನಿನ್ನ ತೋಳ್ನಲ್ಲಿ ಅಂಥ ಹೊರೆ ಅಂತಂದರೆ ಇಲ್ಲಿ ಶಕ್ತಿ, ಅಂತಹ ತೋಳ್ನಲ್ಲಿ ಅಂಥ ದೊಡ್ಡ ಶಕ್ತಿ ಏನಕ್ಕಪ್ಪ ನಿಮಗೆ ಬೇಕು? ಏನಕ್ಕೆ? ಮತ್ತು ನೀವು ಭೂಮಿಯನ್ನು ಪಾಲಿಸುವಂಥ ವಂಶದಲ್ಲಿ ನೀವು ಯಾಕಪ್ಪ ಹುಟ್ಟಿದಿರಿ? ರಾಜರು ಅಂತ ಹೇಳ್ಕೊತೀರಿ, ಏನು ಪ್ರಯೋಜನ? ನೀವು ಹುಟ್ಟಿರೋದು ನನ್ನ ಪ್ರಕಾರ ಭೂಮಿನ ಆಳಕ್ಕಲ್ಲ, ಭೂಮಿ ಮೇಲೆ ಕೂಳು ತಿನ್ಕೊಂಡಿರೋಕ್ಕೆ, ಅಂದರೆ ಅನ್ನಕ್ಕೋಸ್ಕರ ಬದುಕಿದಿರಿ ನೀವು ಅಂತ ಬೈತಾ ಇದ್ದಾರೆ. ಅದು ಅದರದ್ದು ಅರ್ಥ. ಓಕೆನಾ? ಇಲ್ಲಿ ದ್ರೌಪದಿ ಭೀಮನಿಗೆ ಪ್ರೀತಿಯಿಂದ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಸೊ ರಾಂಗ್. ದ್ರೌಪದಿ ಧರ್ಮರಾಯನ ಕುರಿತು ಹೇಳ್ತಾ ಇದ್ದಾಳೆ. ಧರ್ಮರಾಯನ ಒಬ್ಬರ ಬಗ್ಗೆನೇ ಅಲ್ಲ ಹೇಳ್ತಾ ಇರೋದು, ಎಲ್ಲರ ಬಗ್ಗೆನೂ ಹೇಳ್ತಾವಳೆ. ಸೊ ದಟ್ ಈಸ್ ಆಲ್ಸೋ ರಾಂಗ್. ದ್ರೌಪದಿ ಅರ್ಜುನನ ಮೇಲೆ ಉಂಟಾದಂತಹ ಕೋಪ ಅರ್ಜುನನ ಮೇಲೆ ಮಾತ್ರ ಅಲ್ಲ, 5 ಜನದ ಮೇಲೂ ಕೋಪ ಕಾಣಿಸಿದೆ ಇದರಲ್ಲಿ. ಹಾಗಾಗಿ 5 ಜನ ಗಂಡಂದಿರ ತೋಳಿನ ಬಲ ಕುರಿತು ದ್ರೌಪದಿ ಉದ್ವೇಗದ ಮಾತುಗಳು ಅಂದರೆ ಬೈಕೊಂತ ಇದ್ದಾಳೆ. ನೀವು 5 ಜನ ಗಂಡಂದಿರಿದ್ರಿ, ಮಾಡೋಕ್ಕೆ ಪ್ರಯೋಜನ ಇಲ್ಲ ನನಗೆ ಅಂತ. ಯಾಕೆ ಅಂತಂದರೆ ನೀವು ಯಾರು ನನ್ನ ಕಷ್ಟವನ್ನು ಸ್ಪಂದಿಸ್ತಾ ಇಲ್ವಲ್ಲ ಅಂತೇಳಿ ಗಂಡಂದ್ರು 5 ಜನರನ್ನ ಮಾತಾಡ್ತಿರೋದು. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಏನು ಪ್ರಶ್ನೆ ಕೊಟ್ಟಿರ್ತಾರೆ ಆ ಪ್ರಶ್ನೆನ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಆಪ್ಷನ್ಸ್ ನಿಮ್ಗೆ ಅರ್ಥ ಆಗೋದು. ಇಲ್ಲೇನಾದರೂ ರಾಂಗಾಗಿ ಅರ್ಥ ಆಯಿತು ಅಂತಂದರೆ ಮೇಲಿರೋದು ಅರ್ಥ ಆಯ್ತಲ್ಲ, ಉತ್ತರ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಹಳೆಗನ್ನಡದಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತಲ್ವ. ಸೊ ಆದ್ದರಿಂದ ಫಸ್ಟು ಅದರದ್ದು ಡೆಫಿನೇಷನ್ ನೋಡಿದ್ರೆ ನೀವು ಮೀನಿಂಗ್ ಅದನ್ನು ಹೊಸಗನ್ನಡಕ್ಕೆ ಏನು ಅಂತ ನಿಮ್ಮ ತಲೆಯಲ್ಲಿ ಫಸ್ಟು ತಿಳ್ಕೊಂಬಿಡ್ಬೇಕು. ಅದಾದಮೇಲೆ ಆಪ್ಷನ್ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ, ಇಲ್ದಿದ್ರೆ ಕ್ಲಾರಿಟಿ ಬರಲ್ಲ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಇದು ನೋಡಿದ್ರಿ. ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸೆ ವೈರಿಯನ್ ಕಡಿಕಂಡವನ್ ಮಾಡುವನು ಮೇಣ್ ತನ್ನ ಒಡಲನ್ ಇಕ್ಕುವನು. ಈ ಪದ್ಯ ಭಾಗದಲ್ಲಿ ಕವಿಯ ಮಾತಿನ ಅರ್ಥ ಏನು? ಹೆಂಡತಿಯ ಅರಿಬದಲ್ಲಿ ಒಬ್ಬನೇ ಗಂಡುಗೂಸೆ ವೈರಿಯಂ ಕಡಿಕಂಡವನ್ ಅಂದರೆ ಭೂಲೋಕದಲ್ಲಿ ಅವರ ಗಂಡಂದ್ರನ್ನೆಲ್ಲ ಬೈದಿದ್ದಾದ್ಮೇಲೆ ನೆಕ್ಸ್ಟ್ ಪ್ಯಾರದಲ್ಲಿ ಏನೋ ಬರುತ್ತಿದ್ದು ಏನು ಅಂತಂದರೆ, ಭೂಲೋಕದಲ್ಲಿ ಒಬ್ಬ ಸಾಮಾನ್ಯವಾದಂತಹ ಗಂಡನ ಕರ್ತವ್ಯ ಏನಪ್ಪ ಅಂದರೆ ಹೆಂಡತಿಯ ಅರಿಬ ಅಂತಂದರೆ ಹೆಂಡತಿಯನ್ನು ಅರಿಬ ಅಂದರೆ ಕರ್ತವ್ಯ ಅಂತ. ಹೆಂಡತಿಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಗಂಡನ ಕರ್ತವ್ಯ. ಅರ್ಥ ಆಯ್ತಾ ಕುಶಾಲ್? ಸೊ ಹಂಗಾಗಿ ನಾವೇನು ಮಾಡಬೇಕು ಅಂತಂದರೆ ಹೆಂಡತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಗಂಡನ ಕರ್ತವ್ಯ ಆಗಿದ್ದರೂ ವೈರಿ ಯಾರಾದರೂ ಇದ್ದರೆ ಅವನೇನು ಮಾಡ್ತಾನೆ, ಕಡಿದು ತುಂಡು ಮಾಡ್ತಾನೆ. ಆಗಲಿಲ್ಲ ಅಂದರೆ, ಒಂದು ವೇಳೆ ಅವನು ಎದುರ್ಸೋಕ್ಕಾಗಲಿಲ್ಲ, ನನಗಿಂತ ಪವರ್ ಅವನಿದ್ದಾನೆ ಅಂದರೆ ಅಟ್ಲೀಸ್ಟ್ ಇವನು ಪ್ರಾಣನಾದರೂ ಕೊಟ್ಟು ಹೆಂಡ್ತಿನ ಏನು ಮಾಡ್ತಾನೆ, ಅವನು ಕಾಪಾಡ್ತಾನೆ. ಅದು ಗಂಡನ ಕರ್ತವ್ಯ ಅಂತ ಅದರ ಅರ್ಥ. ಈ ಪದ್ಯ ಭಾಗದಲ್ಲಿ ಕವಿಯ ಮಾತಿನ ಅರ್ಥ ಏನಿದೆ? ಧರ್ಮರಾಯನ ಧರ್ಮಪರತೆ ಕಾಣಿಸ್ತಾ ಇದೆಯಾ? ಧರ್ಮರಾಯನು ತುಂಬ ಒಳ್ಳೆಯವನು ಅಂತ ಹೇಳ್ತಿದ್ದಾರಾ? ಇಲ್ಲಾಂದರೆ ಶತ್ರುವಿಗಳಿಗೆ ಹಿಂಸೆ ಕೊಡಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದೆಯಾ? ಇಲ್ಲ. ಅವಮಾನಕ್ಕಾಗಿರ್ತಕ್ಕಂಥ ಸೇಡನ್ನು ತೀರ್ಸ್ಕೋಬೇಕು. ಯಾಕೆಂದರೆ ಅವಳು 3 ಅವಮಾನಗಳನ್ನು ಅನುಭವಿಸಿದ್ಲಲ್ಲ, ಅದಕ್ಕೇನಾದರೂ ಸೇಡು ತೀರ್ಸ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಲಿಖಿತ?
ಇಲ್ಲ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಗಂಡನ ಕರ್ತವ್ಯ ನಿಷ್ಠೆ ಅಂತ. ಅಂದರೆ ಒಬ್ಬ ಸಾಮಾನ್ಯವಾದಂಥ ಗಂಡನ ಕರ್ತವ್ಯ, ಹೆಂಡ್ತಿನ ನೀನು ಯಾರಾದರೂ ಒಬ್ರು ರೇಗ್ಸಕ್ಕೆ ಬಂದರೆ ಅಥವಾ ಅವನೇನಾದರೂ ಕೆಟ್ಟದಾಗಿ ನೋಡಿದ್ರೆ ಅದು ಮಾಡಿದ್ರೆ, ಸೊ ಅವನನ್ನು ಎದುರಿಸ್ಬೇಕಾಗಿರೋದು ಒಬ್ಬ ಸಾಮಾನ್ಯ ಗಂಡನ ಕರ್ತವ್ಯ. ಭೂಲೋಕದಲ್ಲಿ ಎಲ್ಲರೂ ಅದನ್ನೇ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಒಂದು ವೇಳೆ ಅವನು ಬೇರೆಯವ್ರನ್ನ ಎದುರಿಸೋಕ್ಕಾಗಲಿಲ್ಲ ಅಂದರೆ ತನ್ನ ಪ್ರಾಣನ ಕೊಟ್ಟಾದರೂ ಕಾಪಾಡ್ತಾನೆ. ಇದು ಗಂಡನ ಕರ್ತವ್ಯ. ಸೊ ಗಂಡನ ಕರ್ತವ್ಯ ನಿಷ್ಠೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಕಲಹ ಕಾದೊಡೆ ನಾವು ಅಂದರೆ ಇಷ್ಟೂ ಪ್ರಶ್ನೆಗಳನ್ನು ಇದರಲ್ಲೇ ಕೇಳ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನಪ್ಪ? ಮೋಸ್ಟ್ ಆಫ್ ದ ಟೈಮ್ 90%. ಸೊ ಆ ಒಂದು ಕ್ವಶನು ಇದೇ ಪದ್ಯದ್ದು ಸರ್. ಕಲಹ ಕಾದೊಡೆ ನಾವು, ಇದಕ್ಕೆ ಇವಾಗ ಅರ್ಥ ಯಾರು ಹೇಳ್ತೀರಿ? ಲಾವಣ್ಯ ಹೇಳಿ ನೋಡೋಣ. ಕಲಹ ಕಾದೊಡೆ ನಾವು ರಮಿಸುವವರು ಉಳಿದವರು, ಬಳಿಕಿನ್ನೇನು ಗಾದೆಯ ಬಳಿಕ ಕೆಲಬರ್ ಗಳಿಸಿದೊಡೆ ಕೆಲಬರುಂಡು ಜಾರುವರು. ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥ ಏನು ಅಂತ ಏನು ಹೇಳಕ್ ಹೊರಟಿದ್ರದು ಅಂದರೆ, ದ್ರೌಪದಿ ಹೇಳ್ತಾಳಲ್ಲ ಹೋಗಿ ಏನಂತ, ನೋಡಪ್ಪ ನನ್ನ ಕಾಪಾಡಪ್ಪ ನೀನು, ಅವರ 4 ಜನ ಬರಲ್ಲಪ್ಪ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನೋಡಿ ನನ್ನನ್ನು ರಮಿಸೋದಕ್ಕೋಸ್ಕರ ನನ್ನ ಜೊತೆ ಪ್ರೀತಿಯಿಂದ ಇರೋ ಸಂದರ್ಭದಲ್ಲಿ ಅವ್ರು 4 ಜನ ಬರ್ತಾರೆ, ಬಟ್ ನನಗೇನಾದರೂ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಅವರೆಲ್ಲರೂ ಅಲ್ಲಿಂದ ಜಾರ್ಕೊಂಡ್ಬಿಡ್ತಾರೆ ಅಂತ ಇವಳು ಹೇಳ್ತಾಳೆ. ಹಾಗಾಗಿ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥವ್ನು ನೀನೊಬ್ಬನೇ ಕಣಪ್ಪ ಭೀಮ, ನನ್ನನ್ನು ಕಾಪಾಡು ಅಂತ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಭೀಮ ಹೆಂಡತಿಯನ್ನು ಛೇಡಿಸುವ ಸಂದರ್ಭದಲ್ಲಿ, ಅಂದರೆ ಅವನೊಂದು ರೀತಿ ರೇಗಿಸೋ ರೀತಿಯಲ್ಲಿ ಹೆಂಡತಿಗೆ ಹೇಳ್ತಿದ್ದಾನೆ. ಏನಂತ ಅಂದರೆ, ಕಲಹ ಅಂದರೆ ಜಗಳಕ್ಕಾದರೆ ನಾವು ಬೇಕಾ, ರಮಿಸೋದಿಕ್ಕೆ ಪ್ರೀತಿಯಿಂದ ಇರೋದಕ್ಕೆ ಇನ್ನು 4 ಜನ ಇದಾರಲ್ಲ ಅವ್ರು ಬೇಕಾ? ಹಾಗಾದರೆ ಗಾದೆ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಏನು ಅಂತಂದರೆ, ಕೆಲವರು ಕಷ್ಟಪಟ್ಟು ಗಳಿಸಿದ್ರೆ ಇನ್ನು ಕೆಲವೊಬ್ರು ಯಾವನು ಹಾಳು ಮಾಡಿಬಿಟ್ಟು ಹೋದ್ರಂತೆ. ಅಂದರೆ ನಾನು ನಿನ್ನನ್ನು ಕಾಪಾಡೋದು, ಇನ್ನೊಬ್ಬನ ಯಾವನು ಹಾಳು ಮಾಡೋದು ಅಂತ. ಸೊ ಹೆಂಡತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು ದ್ರೌಪದಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ಸೊ ಈಗ ಇಲ್ಲಿ ಆಪ್ಷನ್ಸ್ನ ನೋಡಿ, ಅರ್ಥ ಆಯ್ತಲ್ಲ? ಹೇಳ್ತಾ ಇರ್ತಕ್ಕಂಥದ್ದು ದ್ರೌಪದಿಯ ಮೇಲೆ ಪ್ರೀತಿ ಕಾಣಿಸ್ತಾ ಇದೆಯಾ, ಕೀಚಕನ ಮೇಲಿನ ಆಕ್ರೋಶ ಅವನಿಗೆ ಕಾಣಿಸ್ತಾ ಇದೆಯಾ, ಅಥವಾ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಕಾಣಿಸ್ತಾ ಇದೆಯಾ, ಅಥವಾ ಒಂದು ಕೃಷ್ಣನ ಮೇಲೆ ಪ್ರೀತಿ ಕಾಣಿಸ್ತಾ ಇದೆಯಾ ಅವಳಿಗೆ ಅಂತ. ಅರ್ಥ ಆಯ್ತಲ್ಲ? ಸರಿ, ಯಾವುದು ಉಳಿದ ಪಾಂಡವರ ಬಗ್ಗೆ ಒಂದು ರೀತಿ ಅಸಮಾಧಾನ ಅಂದರೆ 4 ಜನ ಅಣ್ಣಂದ್ರು ಅಂತ ಇದಾರಲ್ಲ, ಅಣ್ಣಂದ್ರು ನಕುಲ ಸಹದೇವ ಮತ್ತು ಅರ್ಜುನ ಮತ್ತು ಇನ್ನೊಬ್ಬನ ಯಾರು ಧರ್ಮರಾಯ, ಅವ್ರ ಬಗ್ಗೆ, ಅವನ ಬ್ರದರ್ಸ್ ಬಗ್ಗೆ ಅವನಿಗೆ ಒಂದು ರೀತಿ ಅಸಮಾಧಾನ ಇದೆ. ಅಂದರೆ ನಾನೊಬ್ಬನೇ ಇವಳನ್ನ ಕಾಪಾಡಬೇಕು, ಬೇರೆಯವರು ಯಾರು ಕಾಪಾಡಲ್ಲ ಅನ್ನೋ ಒಂದು ರೀತಿ ಅಸಮಾಧಾನ ಕಾಣ್ತಾ ಇದೆ ಅವನಿಗೆ ಅಂತ. ಸೊ ಹಂಗಾಗಿ ಇದು ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ. ಇದೆಲ್ಲ ಸಾಕೋ ಮಾರಾಯ, ಇವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ, ಇದು ಲೆಸನ್ಸ್ದು ಸ್ಟಾರ್ಟ್ ಆಗ್ತಿದೆ. ಇವತ್ತು ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ, ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟಂಥ ಬೆಳ್ಳಿ ಲೋಟನೇನಾದರೂ ನುಂಗ್ಬಿಡ್ತೇನೋ ಎಂದು ದಣಿ ಪತ್ನಿ ಚೀರ್ತಾ ಇರೋದು, ಅಂದರೆ ಕಿರ್ಚ್ಕೊತಾ ಇರೋದ್ರ ಅರ್ಥ ಏನು? ಪ್ರಶ್ನೆ, ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಅನ್ನುವಂಥದ್ದು ಅವಳು ಹೇಳ್ತಾ ಇರೋ ರೀಸನ್. ಇಲ್ಲ ನದಿಯ ಬಗ್ಗೆ ದಣಿ ಪತ್ನಿಗೆ ಒಂದು ರೀತಿ ನಂಬಿಕೆ ಇದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಈ ಕುದುಪನ ಕುಟುಂಬವು ಬೆಳ್ಳಿ ಲೋಟವನ್ನು ಅಪಹರಿಸಿಲ್ಲ ಎಂಬುದು, ಅದ್ರ ಬಗ್ಗೆ ಹೇಳ್ತಿದ್ದಾಳೆ. ಇಲ್ಲ ವೆಂಕಪ್ಪಯ್ಯನವರು ಬೆಳ್ಳಿ ಲೋಟವನ್ನು ಹುಡುಕಿಸಿಕೊಟ್ಟಿಲ್ಲ, ಕಳೆದೋಗಿರೋದನ್ನ ಅವನೇ ಇಟ್ಕೊಂಡ್ಬಿಟ್ಟವನೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಆನ್ಸರ್ ಬಂದು ಕ್ಲಿಯರಾಗಿ ಅರ್ಥ ಆಗ್ತದೆ, ಇದೇನು ಕಷ್ಟ ಅಲ್ಲ. ಅವಳು ಬೈತಾ ಇರೋದು ಏನಂತ ಅಂತ ಅನ್ಕೊಂಡು ಅಂದರೆ, ಚಿನ್ನಮ್ಮನ ಕುಟುಂಬಕ್ಕೆ ಬೆಳ್ಳಿ ಲೋಟ ಚಿನ್ನಮ್ಮನ ಕುಟುಂಬನೇ ಅಪಹರಣ ಅಂದರೆ ಅದನ್ನು ಅಪಹರಿಸ್ಬಿಟ್ಟಿದ್ದಾರೆ, ಅವರೇ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಬಂದು ಈಗ ಕಳೆದೋಯ್ತು, ನದಿಲಿ ಬಿದ್ದೋಗ್ಬಿಡ್ತು, ಹಾಗೆ ಈ ಕತೆ ಹೇಳ್ತಿದ್ದಾರೆ ಅನ್ನೋದು ಅವಳು ವಾದ. ಆ್ಯಕ್ಚುಲಾಗಿ ಆಗಿರೋದೇನದು, ಅವನು ಪಾತ್ರೆ ತೊಳಿಬೇಕಾದ್ರೆ ಅವ್ರ ಮಗ ಗುಡ್ಡ ನೀರಲ್ಲಿ ಬಿದ್ದುಬಿಟ್ಟಿರ್ತಾರೆ, ಅದನ್ನು ಕೇಳಲ್ಲ ಅವರಿಬ್ರು. ಸೊ ಹಂಗಾಗಿ ಕೇಳಿಸ್ಕೊತಾ ಇದೆಯಾ ಪುನೀತ್? ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಬರೀಬೇಕು. ಸೊ ಹಾಗಾಗಿ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟನ ಅಪಹರಿಸಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿರ್ತಕ್ಕಂಥ. ಸೊ ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ತಮಗೆ ಸಿಕ್ಕಿದ ಬೆಳ್ಳಿ ಲೋಟವನ್ನು ಚಿನ್ನಮ್ಮ ಮತ್ತೆ ಹೊಳೆಯ ಮಡುವಿಗೆ ಎಸಿತಾಳೆ, ಅಂದರೆ ಹೊಳೆಗೆ ಎಸ್ಬಿಡ್ತಾಳೆ ಚಿನ್ನಮ್ಮ. ಫಸ್ಟ್ ಸಿಕ್ಕಿದ್ದು ಲೋಟನೇ, ಲಾಸ್ಟ್ ಸೀನ್ ದಣಿಗಳ ಬೆಳ್ಳಿ ಲೋಟದಲ್ಲಿ. ಹೊಳೆಯ ನೀರೆಲ್ಲವೂ ಸಂಪೂರ್ಣವಾಗಿ ಅದು ಮುಳುಗಿ ಎದ್ದು, ಆಮೇಲೆ ಇವಳೇನು ಮಾಡ್ತಾಳೆ ಅಂದರೆ ಎತ್ತು ಬಿಸಾಕಿದಾದ್ಮೇಲೆ ಅವಳು ಹೊಳೆಯಲ್ಲಿ ಒಂದು 2-3 ಸಲ ಮುಳುಗಿ ಎದ್ದು ನಿಂತ್ಕೋತಾಳೆ. ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವ ಭಾವನೆ ಅಂಶ ಏನು ನೋಡಿ, ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ಅಂತ. ಅವಳು ಲಾಸ್ಟಲ್ಲಿ ಆ ಒಂದು ಲೋಟನ ಎತ್ತಿ ಬಿಸಾಕೋದು, ಒಂದು ಬಿಸಾಕಿದಾದ್ಮೇಲೆ ನೀರಿನಲ್ಲಿ ಮತ್ತೆ ಮುಳುಗಿ 1-3 ಸಲ ಮುಳುಗಿ ಎದ್ದುಬಿಟ್ಟು ನಿಂತ್ಕೋತಾಳೆ. ಅಂದರೆ ಇದು ಯಾವ ಭಾವನೆಯನ್ನು ಆಕೆ ವ್ಯಕ್ತಪಡಿಸ್ತಾ ಇದ್ದಾಳೆ ದಣಿಗಳಿಗೆ ಅಂತ.
ಏನು ಹೇಳ್ತಾ ಇದ್ದಾಳೆ? ಅಪವಾದದಿಂದ ನಾನು ಮುಕ್ತಳಾದೆ ಅನ್ನುವಂಥ ಭಾವನೆನ. ಏನು ಅವಳು ಬಂದಿದ್ದ ಅಪವಾದ? ಬೆಳ್ಳಿ ಲೋಟನ ಇವಳೇ ಕಳ್ತನ ಮಾಡಿಬಿಟ್ಟಿದ್ದಾಳೆ ಅಂತ. ಅಥವಾ ಬೇಸಿಗೆ ತಾಪನ ತಾಳಲಾರದೆ ನೀರಲ್ಲಿ ಏನಾದರೂ ಮುಳುಗಿ ಸ್ವಲ್ಪ ತಂಪಾಗುತ್ತೆ ಅಂತ ಏನಾದರೂ ಮುಳುಗದ್ಲ, ಇಲ್ಲಾಂದರೆ ಸ್ನಾನ ಮಾಡಬೇಕು ಅಂತ ಹೇಳಿ ಮುಳುಗದ್ಲ, ಇಲ್ಲ ಮಡುವಿನ ಆಳ ನೋಡಲು ಅಂದರೆ ಎಷ್ಟು ಆಳ ಇರ್ತದೆ ಆ ನದಿ ಅಂತ ಏನಾದರೂ ಮುಳುಗದ್ಲ ಅಂತ. ಸೊ ಏನದಕ್ಕೆ ಆನ್ಸರ್? ಜೋರಾಗಿ ಹೇಳಬೇಕು. ಅಂದರೆ ನನ್ನ ಮೇಲೆ ಬಂದಿರತಕ್ಕಂಥ ಅಪವಾದ ಏನದು ಅಂದರೆ ಆ ಬೆಳ್ಳಿ ಲೋಟ ನಾವೆಲ್ಲರೂ ಕೂಡ ಕಳ್ತನ ಮಾಡಿಬಿಟ್ಟಿದ್ದೀವಿ ಅನ್ನೋಂಥ ಅಪವಾದ ಇದೆ ಸರ್ ಅಂತ ಹೇಳಿದ್ರಲ್ಲ, ಅದಿವತ್ತಿಗೆ ಮುಗಿದೋಯ್ತು. ಯಾಕೆಂದರೆ ಎದುರುಗಡೆಗೆ ಈ ಬೆಳ್ಳಿ ಲೋಟ ಸಿಕ್ಕಿದ ತಕ್ಷಣ ಅವನು ಆಲ್ರೆಡಿ ಅಲ್ಲಿ ನೋಡ್ತಾ ಇರ್ತಾನಲ್ಲ, ಯಾರು? ದಣಿಗಳು. ಹಾಗಾಗಿ ನಾನಿವತ್ತು ಅಪವಾದವನ್ನು ಮುಕ್ತ ಆಗಿದ್ದೀನಿ ಅನ್ನುವಂಥ ವಿಷಯನ ಹೇಳ್ತಾ ಇದ್ದಾಳೆ. ಸೊ ಹಂಗಾಗಿ ಅದಕ್ಕೆ ಆನ್ಸರ್ ಬಂದು ಅದು. ನೆಕ್ಸ್ಟ್ 28th ಕ್ವಶನ್. ಇದೆಲ್ಲ ಸಾಕೋ ಮಾರಾಯ, ಇವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗಿದ ಹೊಳೆ, ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗ್ತೇನಾ? ದಣಿಯ ಪತ್ನಿಯ ಈ ಮಾತಿನ ಅರ್ಥ ಏನು? ನೋಡಿ, ಸೇಮ್ ಕ್ವಶನ್, ಬೇರೆ ಆಪ್ಷನ್ಸ್ ಇದೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೊಳೆಯು ಬೆಳ್ಳಿ ಲೋಟವನ್ನು ನುಂಗಿದೆ ಎಂಬ ಅನುಮಾನ ಬಂದಿರತಕ್ಕಂಥದ್ದು. ಬೆಳ್ಳಿ ಲೋಟವು ಕದಿಯಲು ಯೋಗ್ಯವಾದಂಥ ವಸ್ತುವಾಗಿತ್ತು ಅನ್ನುವಂಥದ್ದು. ಬೆಳ್ಳಿ ಲೋಟದ ಮೇಲಿರುವ ದಣಿಗೆ ಪ್ರೀತಿ ಜಾಸ್ತಿ ಇತ್ತು ಅಂತನೋ, ಅಥವಾ ಬೆಳ್ಳಿ ಲೋಟವನ್ನು ಕುದುಪನ ಕುಟುಂಬವೇ ಕದ್ದಿರ್ಬೋದು ಅನ್ನುವಂಥ ವ್ಯಂಗ್ಯದ ಭಾವನೆ. ಅಂದರೆ ನೀವೇ ಕದ್ದಿರೋದು ಸುಮ್ಮನೆ ಅಂತ ಅವಳು ಹೇಳಲ್ಲ ಅಷ್ಟೇ, ಬಟ್ ಅವಳು ಹೊಡಿತಾ ಇರೋದು, ಅವಳು ಬೈಯೋದು, ಇವತ್ತು ನಮ್ಮ ಅಪ್ಪ ಯಾವತ್ತೋ ಕೊಟ್ಟಿರೋದನ್ನ ಇಷ್ಟು ದಿನ ನುಂಗದೇ ಇರ್ತಕ್ಕಂಥ ಒಳ್ಳೆ ಇವತ್ತು ನುಂಗ್ಬಿಡ್ತಾ ಅಂತ ಹೇಳ್ತಾ ಇರೋದು. ಅಂದರೆ ಒಂದು ರೀತಿ ಹೀಯಾಳಿಸಿ ಹೇಳೋ ರೀತಿಯಲ್ಲಿ ನೀವೇ ಕಳ್ತನ ಮಾಡಿಬಿಟ್ಟಿದ್ದೀರಿ, ವ್ಯಂಗ್ಯ ಭಾವನೆ ಅಂತಕ್ಕಂಥದ್ದು. ಅವ್ರನ್ನ ಅಂದರೆ ಬಡವ್ರನ್ನ ಒಂದು ರೀತಿ ಕೀಳಾಗಿ ನೋಡುವಂತಹ ಒಂದು ಭಾವನೆ ಅಲ್ಲಿ ಕಾಣಿಸ್ತಿದೆ ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಇದು ಒಂದು 20 ಕ್ವಶನ್ಸ್ ಇದೆ, ಇನ್ನೂ 3-4 ಪೇಜ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಈಗ ಒಂದು 20 ಕ್ವಶನ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 2-3 ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಬೋರ್ಡವ್ರು ಏನು ಬಿಟ್ಟಿದ್ದಾರೆ ಅದರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇನ್ನೂ ಕೆಲವೊಂದು ಕ್ವಶನ್ಸು ಹೊಸ ಕ್ವಶನ್ಸ್. ಸೊ ಹಾಗಾಗಿ ನನಗನ್ಸಿದ ಮಟ್ಟಿಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸೇಮ್ ಕ್ವಶನ್ಸು ಫೈನಲ್ ಎಕ್ಸಾಮಲ್ಲಿ ರಿಪೀಟ್ ಆಗುವಂಥ ಎಲ್ಲ ಚಾನ್ಸಸ್ ಇರ್ತದೆ. ದಯವಿಟ್ಟು ಇದನ್ನು ತೊಗೊಂಡ್ಮೇಲೆ ಒಂದು ಸಲ ನೀವು ಪ್ರತಿದಿನ ಓದ್ತಾ ಇರಬೇಕು. ಅರ್ಥ ಆಯ್ತಲ್ಲ? ನಾನು ಕೊಡ್ತೀನಿ ಇದನ್ನು ನಿಮಗೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಇವತ್ತಿನ ಕ್ಲಾಸ್ ಏನಾದರೂ ಯೂಸ್ ಆಯ್ತಾ ಇಲ್ವಾ? ಓಕೆ, ಇನ್ನು ನೆಕ್ಸ್ಟು ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ?